ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಆಹಾರವೇ ಔಷಧ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಈ ಒಂದು ನಮ್ಮ ಬಾಯಿ ಚಪಲವನ್ನು, ಕ್ರೇವಿಂಗನ್ನು ಕಂಟ್ರೋಲ್ ಮಾಡೋದು ಹೇಗೆ ಅನ್ನುವಂಥದ್ದನ್ನು ನೋಡ್ತಾ ಹೋಗುವ. ಅದೊಂಥರ ಕೆಲವೊಂದು ಟಿಪ್ಸನ್ನು ನಾವು ಫಾಲೋ ಮಾಡಿದರೆ ಎಫೆಕ್ಟಿವ್ ಆಗಿ ಈ ಕ್ರೇವಿಂಗನ್ನು ನಾವು ಕಂಟ್ರೋಲ್ ಮಾಡ್ತಾ ಬರಬಹುದು. ಯಾಕಂದರೆ ಕೆಲವೊಂದು ಸಲ ಅಪರೂಪಕ್ಕೊಮ್ಮೆ ಫುಡ್ಗೆ ನಾವು ಕ್ರೇವ್ ಮಾಡಿಕೊಂಡು ಅಥವಾ ನಮಗೆ ಇಷ್ಟದ ಫುಡ್ಡನ್ನು ತಿಂದರೆ ಓಕೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸ್ಟ್ರೆಸ್ಫುಲ್ ಎನ್ವೈರ್ಮೆಂಟಲ್ಲಿ ಕ್ರೇವಿಂಗ್ ಅನ್ನುವಂಥದ್ದು ಬಹಳಷ್ಟು ಜಾಸ್ತಿಯಾಗಿದೆ. ಯಾವ ಮಟ್ಟಿಗೆ ಜಾಸ್ತಿಯಾಗಿದೆ ಅಂದರೆ ಹಸಿವು ಯಾವುದು, ನಿಜವಾದ ಹಸಿವು ಯಾವುದು, ಬಾಯಿ ಚಪಲ ಯಾವುದು ಅನ್ನೋಂಥ ವ್ಯತ್ಯಾಸ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಆಗದಷ್ಟು ಮಟ್ಟಿಗೆ ಈ ಕ್ರೇವಿಂಗ್ ಅನ್ನುವಂಥದ್ದು ಅಟ್ರಾಕ್ಟ್ ಮಾಡಿಬಿಟ್ಟಿದೆ ಜನಗಳನ್ನು. ಹಾಗಾಗಿ ಈ ಕ್ರೇವಿಂಗ್ ಮತ್ತು ಹಸಿವನ್ನು ಕರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ, ಅದನ್ನು ಲಾಸ್ಟ್ ಸಂಚಿಕೆಯಲ್ಲಿ ನಾನು ಮಾಡಿದ್ದೆ, ಕ್ರೇವಿಂಗ್ ಮತ್ತು ಈ ಒಂದು ಹಂಗರ್, ಅದನ್ನು ಯಾವ ರೀತಿಯಲ್ಲಿ ನೀವು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅನ್ನೋದನ್ನು, ಈಗ ಕ್ರೇವಿಂಗನ್ನು ಹೇಗೆ ಕಂಟ್ರೋಲ್ ಮಾಡಬಹುದು ಅದನ್ನು ನಾನು ಹೇಳ್ತಾ ಹೋಗ್ತೇನೆ. ಮುಖ್ಯವಾಗಿ ನಿಮಗೆ ಎಲ್ಲ ವೆರೈಟಿ ಆಹಾರಗಳನ್ನ ನೀವು ತಿನ್ನಬೇಕು. ಮುಖ್ಯವಾಗಿ ಹೋಮ್ ಕುಕ್ಡ್ ಫುಡ್ ಅದೊಂದು. ಇನ್ನೊಂದು ಈ ಹೋಲ್ ಗ್ರೈನ್ಸ್, ಈ ಬೇಳೆಗಳನ್ನು ತಿನ್ನೋದಕ್ಕಿಂತ ಹೆಚ್ಚು ಈ ಒಂದು ಸಿಪ್ಪೆ ಇರುವಂತಹ ಹೋಲ್ ಗ್ರೈನ್ಸನ್ನು ತಿನ್ನೋದು. ಉದಾಹರಣೆಗೆ ಈ ಒಂದು ಹೆಸರು ಬೇಳೆಯನ್ನು ತಿನ್ನೋದಕ್ಕಿಂತ ಹೆಚ್ಚು ಹೆಸರು ಕಾಳುಗಳನ್ನು ಬಳಕೆ ಮಾಡುವಂಥದ್ದು. ಈ ಒಂದು ಚನ್ನಾ ದಾಲ್ ಇರಬಹುದು, ಆ ಕಪ್ಪು ಬಣ್ಣದ ಬ್ಲ್ಯಾಕ್ ಚನ್ನಾ ಇರಬಹುದು, ಅಂಥದ್ದನ್ನು ಈ ಸಿಪ್ಪೆ ಸಮೇತ ಯೂಸ್ ಮಾಡೋದ್ರಿಂದ ಏನಾಗ್ತದೆ, ನಿಮಗೆ ಅಲ್ಲಿ ಒಂದರ ಫಿಲ್ಲಿಂಗ್ ಇರ್ತದೆ, ಹೊಟ್ಟೆ ಫುಲ್ಲಾದಂತಹ ಅನುಭವ ಆಗ್ತದೆ. ಅದು ಅಲ್ಲದೆ ನಿಮಗೆ ಆ ಸಿಪ್ಪೆಯಲ್ಲಿರುವಂತಹ ಫೈಬರ್, ಅತಿ ಹೆಚ್ಚಿನ ಒಳ್ಳೆ ಫೈಬರ್ನ ಅಂಶ, ನಾರಿನ ಅಂಶ ನಿಮ್ಮ ಹೊಟ್ಟೆಯನ್ನು ತುಂಬ ಹೊತ್ತು ಫುಲ್ಲಾದಂತಹ ಅನುಭವ ನೀಡ್ತದೆ, ಡೈಜೆಷನ್ ನಿಧಾನ ಆಗ್ತದೆ. ಹಾಗಿರುವಾಗ ನಿಮಗೆ ಆ ಕ್ರೇವಿಂಗ್ ಅನ್ನುವಂಥದ್ದು ಕೆಲವೊಮ್ಮೆ ಕಡಿಮೆ ಆಗ್ತಾ ಬರ್ತದೆ. ಯಾಕಂದರೆ ಆ ಒಂದು ಹೋಲ್ ಗ್ರೈನ್ಸ್ ಅಂದರೆ ವೆರೈಟಿ ಇರ್ತದಲ್ಲ, ಅಲ್ಲಿ ಆ ವೆರೈಟಿ ಫುಡ್ ಸ್ವಲ್ಪ ಮಟ್ಟಿಗೆ ಆ ಕ್ರೇವಿಂಗನ್ನು ಕಂಟ್ರೋಲ್ ಮಾಡ್ತದೆ. ಬಾಯಿಗೂ ರುಚಿ ಇರ್ತದೆ, ಪ್ಲಸ್ ಹೊಟ್ಟೆಗೆ ಕೂಡ ಅದು ಫೀಲಿಂಗ್ ಆಫ್ ಫುಲ್ನೆಸ್ ಕೊಡ್ತದೆ. ಲಾಂಗ್ ಟೈಮ್ ನಿಮಗೆ ಹಸಿವಾಗೋದಿಲ್ಲ. ಹಸಿವಾಗಲಿಲ್ಲ ಅಂದರೆ ಅಲ್ಲಿ ಸ್ವಲ್ಪ ಹೊಟ್ಟೆ ಫುಲ್ ಇರುವಾಗ ಕ್ರೇವಿಂಗು ಬರೋದಿಲ್ಲ ನಿಮಗೆ. ಸ್ವಲ್ಪ ಡೈಜೆಸ್ಟ್ ಆದ ಹಾಗೆ ಕ್ರೇವಿಂಗ್ ಬರುವ ಚಾನ್ಸಸ್ ಇರ್ತದೆ ಎಂಟಿ ಸ್ಟಮಕ್ ಫೇಸಿಗೆ ಹೋದಾಗ. ಹಾಗಾಗಿ ಕೆಲವೊಂದು ಸಲ ಊಟ ಆದಮೇಲೂ ಕೂಡ ಕ್ರೇವಿಂಗ್ ಬರಬಹುದು. ಆದರೆ ಒಂದಂದರೆ ವೆರೈಟಿ ಫುಡ್ಡನ್ನು ತಿನ್ನೋದೇ ಅದಕ್ಕೆ ಒಂದು ಪರಿಹಾರ. ಇನ್ನು ಹೈಡ್ರೇಟ್ ಆಗಿರುವಂಥದ್ದು, ನೀವು ಚೆನ್ನಾಗಿ ನೀರು ಕುಡಿಬೇಕು. ಕೆಲವೊಂದು ಸಲ ತುಂಬ ಬಾಯಾರಿಕೆ ಆದಾಗ ಅದೊಂಥರ ರಾಂಗ್ ಸಿಗ್ನಲ್ ಪಾಸ್ ಆಗ್ತದೆ ನಿಮಗೆ, ಹಸಿವಾಗಿದೆ ಅಂತ. ಅದೊಂಥರ ಕ್ರೇವಿಂಗ್. ಅದು ಫುಡ್ಗೆ ಕ್ರೇವ್ ಮಾಡೋದು ಕೆಲವೊಂದು ಸಲ ನಿಮ್ಗೆ ಬಾಯಾರಿಕೆ ಆದಾಗ ಕೂಡ ಕೆಲವರಿಗೆ ಆ ಒಂದು ಫುಡ್ ಕ್ರೇವಿಂಗ್ ಬರಬಹುದು. ಹೈ ಕ್ಯಾಲರಿ ಫುಡ್ ಅದರ ಮೇಲೆ ಆಸೆ ಆಗಬಹುದು. ಅಥವಾ ಈ ಒಂದು ಜ್ಯೂಸಸ್ ಎಲ್ಲ ಅಂದರೆ ಸಾಫ್ಟ್ ಡ್ರಿಂಕ್ಸ್ ಅದನ್ನೆಲ್ಲ ಕುಡಿಬೇಕು ಅನ್ನಿಸಬಹುದು. ಈಗ ನೀವು ಅಬ್ಸರ್ವ್ ಮಾಡಿ, ಒಂಥರ ನೀರು ಕುಡಿದಾಗ ಒಂದು ಫೀಲಿಂಗ್ ಆಫ್ ಫುಲ್ನೆಸ್ ಇರ್ತದೆ, ನಿಮ್ಮ ಹಸಿವನ್ನು ಕಂಟ್ರೋಲ್ ಮಾಡ್ತದೆ ಅದು. ಈಗ ಊಟದ ಮಧ್ಯೆಯೂ ಅಷ್ಟೇ, ಆಗಾಗ ತುಂಬ ಖಾರ ಆಗಿ ನೀರು ಕುಡಿತಾ ಬಂದರೆ ನಿಮಗೆ ಹಸಿವು ಅರ್ಧಕ್ಕರ್ಧ ಕಡಿಮೆ ಆಗ್ತಾ ಬರ್ತದೆ ಅಲ್ಲಿ. ಹಾಗಾಗಿ ಆ ನೀರು ಕೂಡ ಒಂಥರ ಫುಲ್ನೆಸ್ ಅಂಥ ಅನುಭವವನ್ನು ಕೊಡೋದ್ರಿಂದ ಚೆನ್ನಾಗಿ ನೀರು ಕುಡೀರಿ. ಆಗ ಆ ಒಂದು ಸಾಫ್ಟ್ ಡ್ರಿಂಕ್ಸ್ ಮೇಲೆ ಕ್ರೇವಿಂಗ್ ಬರುವಂಥದ್ದು ಅಥವಾ ಬೇರೆ ಚಿಪ್ಸ್, ಚಾಕ್ಲೇಟ್ ತಿನ್ನಬೇಕು ಅನ್ನುವಂತಹ ಕ್ರೇವಿಂಗ್ ಕಡಿಮೆ ಆಗ್ತಾ ಬರ್ತದೆ. ಇನ್ನು ಒಂದು ಚೆನ್ನಾಗಿ ಒಂದು ಏನೋ ಕ್ರೇವಿಂಗ್ ಆಗೋ ಟೈಮಲ್ಲಿ ಉಂಟಲ್ಲ, ನೀವು ಅದು ಡೈವರ್ಟ್ ಮಾಡ್ಕೊಳ್ಳಿಕ್ಕೆ ನೋಡಿ. ಯಾವ ರೀತಿ ನಿಮ್ಮ ಫೋಕಸನ್ನು ಶಿಫ್ಟ್ ಮಾಡಿಕೊಳ್ಳುವಂಥದ್ದು. ನಿಮಗೆ ಆ ಫುಡ್ಡಿನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಆ ಮೊಮೆಂಟನ್ನು ನಿಭಾಯಿಸಬೇಕು. ಆ ಒಂದು ವೀಕ್ ಮೊಮೆಂಟ್ ಇದೆಯಲ್ಲ, ಕ್ರೇವಿಂಗ್ ಪೀಕಿಗೆ ಹೋಗೋ ಮೊಮೆಂಟ್, ಅದನ್ನು ನಿಭಾಯಿಸಲಿಕ್ಕೆ ನಿಮಗೆ ಇಷ್ಟವಾದಂತಹ ಯಾವುದೋ ಒಂದು ಹವ್ಯಾಸಗಳು, ಗಾರ್ಡನಿಂಗ್ ಇರಬಹುದು, ಅಥವಾ ಅದು ಸಿಂಗಿಂಗ್ ಇರಬಹುದು, ಅಥವಾ ನಿಮಗೆ ಡ್ಯಾನ್ಸ್ ಇಷ್ಟ ಅಂತಾದರೆ ನಿಮ್ಮ ಇಷ್ಟದ ಹಾಡನ್ನು ಹಾಕಿ ಡ್ಯಾನ್ಸ್ ಮಾಡೋದಿರಬಹುದು, ಅಥವಾ ಒಂದು ಸಣ್ಣ ವಾಕಿಂಗ್ ಹೋಗಿ ಬಂದರೂ ಪರವಾಗಿಲ್ಲ, ವಾಕಿಂಗ್ ಹೋಗಿ ಬರೋದು. ಮತ್ತು ನೀವೇನಾದರೂ ಸಾಕು ಪ್ರಾಣಿಯನ್ನು ಸಾಕಿದರೆ ಮನೆಯಲ್ಲಿ ಅದರ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡೋದು, ಅದರ ಜೊತೆಗೆ ಒಂದು ವಾಕಿಂಗ್ ಹೋಗಿ ಬರೋದು, ಏನೋ ಒಂದು ನಿಮ್ಮ ಇಷ್ಟದ ಒಂದು ಹಾಬಿಯನ್ನು ಮಾಡ್ತಾ ಬನ್ನಿ. ಒಂದು 10-20 ನಿಮಿಷ ಮಾಡ್ತಾ ಬನ್ನಿ. ಆವಾಗ ನಿಮಗೆ ಆ ಒಂದು ಹಂಗರ್ ಮತ್ತು ಕ್ರೇವಿಂಗನ್ನು ಸಪ್ರೇಟ್ ಮಾಡಲಿಕ್ಕೆ, ನಿಮ್ಮನ್ನು ಕ್ರೇವಿಂಗಿಂದ ಸಪ್ರೇಟ್ ಮಾಡಲಿಕ್ಕೆ ನಿಮಗೊಂದು ಟೈಮ್ ಸಿಗ್ತದೆ, ಸ್ಪೇಸ್ ಸಿಗ್ತದೆ. ಒಂದು 10-20 ನಿಮಿಷದ ಟೈಮು ಸಿಗ್ತದಲ್ಲ, ಆ ಟೈಮಲ್ಲಿ ನಿಮಗೆ ನಿಜವಾಗಿ ಅದು ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಹಸಿವು ಅಲ್ಲ, ಅದು ಜಸ್ಟ್ ಕ್ರೇವಿಂಗ್ ಮಾತ್ರ ಅನ್ನುವಂಥ ಒಂದು ಅವೇರ್ನೆಸ್ ಬರ್ತದೆ ನಿಮಗೆ. ಆ್ಯಕ್ಚುಲಿ ನಿಮ್ಮ ಮನಸ್ಸಿಗೆ ಅದು ಗೊತ್ತಿರ್ತದೆ, ಅದು ಕ್ರೇವಿಂಗ್ ಮಾತ್ರ. ಯಾಕಂದರೆ ನಿಮಗೆ ಇಷ್ಟ ಆಗಿರುವಂತಹ ಹೈ ಕ್ಯಾಲರಿ ಫುಡ್ಗಳನ್ನೇ ನೀವು ಕ್ರೇವ್ ಮಾಡ್ತಿರ್ತೀರ. ನೀವು ನಿಜವಾಗಿ ಒಳ್ಳೆ ಒಂದು ನ್ಯೂಟ್ರಿಷಿಯಸ್ ಫುಡ್ಡಿನ ಅಗತ್ಯ ಇರೋದಿಲ್ಲ ಕ್ರೇವಿಂಗ್ ಟೈಮಲ್ಲಿ. ಅದು ನಿಜವಾಗಿ ನಿಮಗೆ ಹಸಿವು ಇರೋದಿಲ್ಲ, ಆದರೂ ಕೂಡ ಕ್ರೇವಿಂಗ್ ಬರುತ್ತಲ್ಲ. ಹಾಗಿರುವಾಗ ನೀವು ಮಾಡಬೇಕಾದದ್ದು ಫೋಕಸನ್ನು ಶಿಫ್ಟ್ ಮಾಡುವಂಥದ್ದು. ಆ ಒಂದು ವೀಕ್ ಮೊಮೆಂಟ್
ಕಳೆದ ಮೇಲೆ, ನಿಮಗೆ ಆ ಒಂದು ವಿವೇಚನೆ ಬಂದ ಮೇಲೆ ಆಮೇಲೆ ನೀವು ಕ್ರೇವ್ ಮಾಡೋದಿಲ್ಲ, ಕಂಟ್ರೋಲ್ ಆಗ್ತಾ ಬರ್ತದೆ ನಿಮ್ಮ ಕ್ರೇವಿಂಗಲ್ಲಿ, ಅಲ್ಲಿಗೆ ಮುಗೀತು. ಅದೊಂದು 20 ನಿಮಿಷ ವೀಕ್ ಮೊಮೆಂಟ್ ಇರ್ತದಲ್ಲ, ಅದನ್ನು ಒಂದು ನಿಭಾಯಿಸಲಿಕ್ಕೆ ಕಲೀರಿ. ಇನ್ನು ಚೆನ್ನಾಗಿ ನಿದ್ದೆ ಮಾಡುವಂಥದ್ದು, ಅದು ಕೂಡ ತುಂಬ ಇಂಪಾರ್ಟೆಂಟ್. ನಿದ್ದೆ ಚೆನ್ನಾಗಿ ಮಾಡಲಿಲ್ಲ ಅಂದರೆ ನಿಮಗೆ ನೋಡಿ, ಈಗ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡೋರಲ್ಲ, ಆಫೀಸಲ್ಲಿ ಕಾಲ್ ಸೆಂಟರ್ಗಳಲ್ಲಿ ವರ್ಕ್ ಮಾಡೋರು, ರಾತ್ರಿ ಲೇಟ್ ಆದ ಹಾಗೆ ಅವರಿಗೆ ಹಸಿವಾಗ್ತದೆ, ಒಂಥರ ಫಾಲ್ಸ್ ಹಂಗರ್ ಸ್ಟಾರ್ಟ್ ಆದಾಗ ಅನಿಸ್ತದೆ. ಅಲ್ಲಿ ಬಿಸಿ ಬಿಸಿ ಸಮೋಸಗಳು ಅಥವಾ ಏನಾದರೂ ಒಂದು ಕಾಫಿ ಟೀ ಬೆವರೇಜಸ್ ಏನಾದರೂ ಇಟ್ಟಿದ್ರೆ ಅದನ್ನು ತಿನ್ನಬೇಕು ಕುಡಿಬೇಕು ಅನಿಸುವಂಥದ್ದೆಲ್ಲ ಜಾಸ್ತಿ ಆಗ್ತದೆ. ಅದು ರಾತ್ರಿ ಆದ ಹಾಗೆ ನಿದ್ದೆ ಬಿಟ್ಟ ಹಾಗೆ ಹಸಿವು ಜಾಸ್ತಿ ಆಗುವಂಥದ್ದು, ಬೋರ್ ಆದ ಹಾಗೆ ಹಸಿವು ಜಾಸ್ತಿ ಆಗುವಂಥದ್ದು. ಹಾಗಿದ್ದಾಗ ಕೂಡ ನೀವು ಚೆನ್ನಾಗಿ ನಿದ್ದೆ ಮಾಡುವಂಥದ್ದು, ಸೌಂಡ್ ಸ್ಲೀಪ್ ಬಹಳ ಮುಖ್ಯ ಆಗ್ತದೆ. ಹಾಗಿರುವಾಗ ನಿಮಗೆ ಕ್ರೇವಿಂಗ್ ಕಂಟ್ರೋಲ್ ಆಗ್ತದೆ. ಇನ್ನು ಒಂದು ಆ ದಿನದ್ದು ಅಥವಾ ಆ ವಾರದ್ದು ಫುಡ್ ಪ್ಲ್ಯಾನಿಂಗ್ ಇರ್ತದಲ್ಲ, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಏನೇನು ಪ್ಲ್ಯಾನ್ ಮಾಡಬೇಕಂದಿದ್ರು ಮುಂಚೆ ಮಾಡಿಬಿಡಿ. ಅಟ್ಲೀಸ್ಟ್ ಆ ದಿನ ಬೆಳಿಗ್ಗೆ ನಾನು ಈ ಫುಡ್ಡನ್ನೇ ಪ್ರಿಪೇರ್ ಮಾಡ್ತೇನೆ ಅಥವಾ ತಿಂತೇನೆ, ಮಧ್ಯಾಹ್ನ ಇದೆ ಅಥವಾ ರಾತ್ರಿ ಇದೆ, ಎಲ್ಲವನ್ನು ಮುಂಚೆ ಪ್ಲ್ಯಾನ್ ಮಾಡಿಕೊಂಡ್ರೆ ಅಂದರೆ ಹೆಲ್ದಿ ಫುಡ್. ನೀವೇನು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರಿಗೆಲ್ಲ ಜಂಕ್ ಫುಡ್ ತಿಂದರೆ ಆಗಲಿಕ್ಕಿಲ್ಲ. ಅದೇ ಹೆಲ್ದಿ ಫುಡ್ ನೀವು ಏನು ಮಾಡ್ಕೊಳ್ತೀರೋ ಅದನ್ನು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಮುಂಚೆ. ಆಗೇನಾಗ್ತದೆ, ನಿಮ್ಮ ಮನಸ್ಸಲ್ಲೇ ನೀವು ಮೆಂಟಲಿ ಪ್ರಿಪೇರ್ ಆಗಿರ್ತೀರ. ಓಕೆ, ಬೆಳಿಗ್ಗೆ ನಾನು ಇದನ್ನು ತಿಂತೇನೆ, ಇಡ್ಲಿ ತಿಂತೇನೆ, ಮಧ್ಯಾಹ್ನ ಊಟಕ್ಕೆ ಇದೆ, ಏನೇನು ತಿಂತೀರ ಅದನ್ನು ಪರ್ಟಿಕ್ಯುಲರ್ ಆಗಿ ಇರ್ತೀರ ನೀವು. ಅದು ಮೆಂಟಲಿ ಪ್ರಿಪೇರ್ ಆದ ಹಾಗೆ ನಿಮಗೆ ಕ್ರೇವಿಂಗ್ ಬರೋದಿಲ್ಲ, ಕ್ರೇವಿಂಗ್ ಕಂಟ್ರೋಲ್ ಆಗ್ತಾ ಬರ್ತದೆ. ಅಲ್ಲಿ ಆ ಒಂದು ಪ್ಲ್ಯಾನಿಂಗ್, ಫುಡ್ಡನ್ನು ಮುಂಚೆ ಪ್ಲ್ಯಾನ್ ಮಾಡೋದ್ರಿಂದ ಕೂಡ ಅಲ್ಲಿ ಕ್ರೇವಿಂಗ್ ಕಂಟ್ರೋಲ್ ಆಗ್ತದೆ. ಇನ್ನೊಂದು ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡುವಂಥದ್ದು, ಸ್ಟ್ರೆಸ್ಸನ್ನು ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡುವಂಥದ್ದು ಬಹಳ ಮುಖ್ಯ. ತುಂಬ ಜನ ಸ್ಟ್ರೆಸ್ಸನ್ನು ಮರೀಲಿಕ್ಕೋಸ್ಕರ ಓವರ್ ಈಟಿಂಗ್ ಮಾಡಿಬಿಡ್ತಾರೆ. ಯಾಕಂದರೆ ಅಲ್ಲಿ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸಾಲ್ ಸೆಕ್ರೀಟ್ ಆದ ಹಾಗೆ ಅದು ನಿಮ್ಮ ಬ್ರೈನಲ್ಲಿ ಒಂದು ರೀತಿಯ ಏನು ಅಂತೆ ಫಾಲ್ಸ್ ಹಂಗರನ್ನು ಕ್ರಿಯೇಟ್ ಮಾಡ್ತಾ ಬರ್ತದೆ, ಒಂಥರ ಎಮೋಷ್ನಲ್ ಹಂಗರನ್ನು ಕ್ರಿಯೇಟ್ ಮಾಡ್ತಾ ಬರ್ತದೆ. ಏನೋ ತಿನ್ನಬೇಕು ಅನ್ನಿಸುವಂಥದ್ದು, ಬೋರ್ ಆದಾಗ ತಿನ್ನುವಂಥದ್ದು, ಅಥವಾ ಏನಾದರೂ ಹರಟೆ ಹೊಡಿತಾ ಇರುವಾಗ ಅಲ್ಲಿ ಒಂದು ಖಾಲಿತನವನ್ನು ತುಂಬಲಿಕ್ಕೋಸ್ಕರ ತಿಂತಾ ಬರೋದು, ಅಥವಾ ಸ್ಟ್ರೆಸ್ಸನ್ನು ಮರೀಲಿಕ್ಕೆ ತಿಂತಾ ಬರೋದು, ಅವೆಲ್ಲ ಕೂಡ ಒಂಥರ ಕ್ರೇವಿಂಗನ್ನು ಜಾಸ್ತಿ ಮಾಡುವಂಥದ್ದು. ಈ ಸ್ಟ್ರೆಸ್ಸನ್ನು ನೀವು ಹ್ಯಾಂಡಲ್ ಮಾಡಲಿಕ್ಕೆ ಬರೀ ನೀವು ಅಲೋನ್ ಒಬ್ಬರೇ ಅಲ್ಲ, ನಿಮಗೆ ಫ್ಯಾಮಿಲಿಯ ಸಹಕಾರ ಬೇಕು. ಫ್ಯಾಮಿಲಿಯ ಜೊತೆಗೆ ಚೆನ್ನಾಗಿ ಕಾಂಟ್ಯಾಕ್ಟಲ್ಲಿರುವಂಥದ್ದು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಜೊತೆ ಆದಷ್ಟು ಆ್ಯಕ್ಟಿವ್ ಆಗಿ ಮಾತಾಡುವಂಥದ್ದು, ಯಾರಾದರೂ ಫ್ರೆಂಡಿಗೆ ಕಾಲ್ ಮಾಡಿ ಮಾತಾಡುವಂಥದ್ದು, ಒಂದು ಹೆಲ್ದಿ ಟಾಕ್ ಇಟ್ಟುಕೊಂಡಿರುವಂಥದ್ದು ಕನೆಕ್ಷನ್ನು. ಇನ್ನು ಯೋಗ ಅಥವಾ ನಮ್ಮ ಪ್ರಾಣಾಯಾಮ ಮುಂತಾದವನ್ನು ಮಾಡುವಂಥದ್ದು, ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಗಳಿರಬಹುದು, ಧ್ಯಾನ ಮೆಡಿಟೇಷನ್ ಟೆಕ್ನಿಕ್ಗಳು, ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡುವಂಥದ್ದು. ಈ ಪ್ರಾಣಾಯಾಮ ಕೂಡ ಬಹಳ ಮುಖ್ಯ ಆಗ್ತದೆ. ಯಾಕಂದರೆ ನಮ್ಮ ದೇಹ ಮತ್ತು ಮನಸ್ಸನ್ನು ಕನೆಕ್ಟ್ ಮಾಡುವಂತಹ ಒಂದೇ ಒಂದು ಚಾನೆಲ್ ಅಂದರೆ ಅದು ಪ್ರಾಣಾಯಾಮ. ಯಾವಾಗ ನೀವು ತುಂಬ ಅಪ್ಸೆಟ್ ಆಗಿರ್ತೀರಿ ಅಥವಾ ಎಕ್ಸ್ಟ್ರೀಮ್ ಫೀಲಿಂಗಲ್ಲಿ, ಅದು ಖುಷಿ ಇರಬಹುದು, ಎಕ್ಸ್ಟ್ರೀಮ್ ಸಂತೋಷ ಇರಬಹುದು, ಬಹಳ ದುಃಖ ಇರಬಹುದು, ಬಹಳಷ್ಟು ಏನಿರಬಹುದು ಅಂದರೆ ಭಯ ಇರಬಹುದು, ಯಾವುದೇ ಫೀಲಿಂಗ್ ಬರಲಿ, ಅಲ್ಲಿ ಆ ರಿದಮ್ ನೋಡಿ, ನೀವು ಉಸಿರಾಟದ ರಿದಮ್ ತಪ್ಪಿ ಹೋಗ್ತದೆ, ಕಳ್ಕೊಳ್ತೀರ ನೀವು. ಶಾಲೋ ಬ್ರೀದಿಂಗ್ ಆಗಿಬಿಡ್ತದೆ, ಉಸಿರು ಒಂದು ಫಾಸ್ಟ್ ಆಗಿಬಿಡ್ತದೆ, ಅಥವಾ ಉಸಿರಾಡೋದನ್ನು ಮಧ್ಯೆ ಮಧ್ಯೆ ಮರೆತು ಬಿಡ್ತೀರ ನೀವು, ಮತ್ತೆ ಡೀಪಾಗಿ ತಗೊಳ್ಬೇಕಾಗ್ತದೆ ಉಸಿರಾಟವನ್ನು. ಆ ರೀತಿಯಲ್ಲಿ ಆಗ್ತದೆ, ಅಲ್ಲಿ ರಿದಮ್ ತಪ್ಪಿಬಿಡ್ತದೆ. ಹಾಗಾಗಿ ನಿಮ್ಮ ಮನಸ್ಸಿಗೆ ಸರಿಯಾಗಿ ನಿಮ್ಮ ಬ್ರೆತ್ ರೇಟ್ ಇರ್ತದೆ. ಹಾಗಾಗಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಯಾವುದನ್ನು, ಪ್ರಾಣಾಯಾಮವನ್ನು, ನಿಮ್ಮ ಮನಸ್ಸಿನ ಮೇಲೆ ನೀವು ಕಮಾಂಡ್ ತರಬಹುದು. ಆ ರೀತಿಯಲ್ಲಿ ಇಂಥ ಒಂದು ಬಾಯಿ ಚಪಲವನ್ನು ಇರಬಹುದು, ಅಂಥ ಕ್ರೇವಿಂಗ್ಗಳನ್ನು ನೀವು ಕಂಟ್ರೋಲ್ ಮಾಡ್ತಾ ಬರಬಹುದು. ಇಲ್ಲಾಂದರೆ ತುಂಬ ಹಸಿವಾಗೋ ತನಕ ಕಾಯಬೇಡಿ. ಹಸಿವಾದಾಗ, ಸ್ವಲ್ಪ ಹಸಿವು ಸ್ಟಾರ್ಟ್ ಆದಾಗ ಊಟ ಮಾಡಬೇಡಿ. ಆಗ ನಿಮಗೆ ಎಷ್ಟು ಬೇಕೋ ಅಷ್ಟೇ ಊಟ ಮಾಡ್ತೀರಾ. ಇಲ್ಲಾದರೆ ತುಂಬ ಹಸಿವಾದ ತನಕ ಕಾದು ಪೋಸ್ಟ್ಪೋನ್ ಮಾಡ್ತಾ ಬಂದರೆ ಹಂಗರನ್ನು ದೇಹ ಕ್ವಿಕ್ ಎನರ್ಜಿ ಕೇಳ್ತದೆ. ಆ ಕ್ವಿಕ್ ಎನರ್ಜಿಗೋಸ್ಕರ ಹೈ ಕ್ಯಾಲರಿ ಫುಡ್ ಕೇಳ್ತದೆ. ಈ ಚಿಪ್ಸ್ ಇರಬಹುದು ಅಥವಾ ಚಾಕ್ಲೇಟ್ಸ್ ಇರ್ಬೋದು, ಸಿಹಿಯಾದಂಥದ್ದು, ಅಂದರೆ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಆಹಾರ ಕೇಳ್ತದೆ. ಹಾಗಾಗಿ ತುಂಬ ಹಸಿವಾಗೋದನ್ನು ತಡೆದು ಆದಷ್ಟು ಬೇಗ ಹೊತ್ತಿಗೆ ಊಟ ಮಾಡುವಂಥದ್ದು ಕೂಡ ಈ ಕ್ರೇವಿಂಗನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಹಳಷ್ಟು ಸಹಕಾರಿಯಾಗ್ತದೆ. ಇವಿಷ್ಟು ಟಿಪ್ಸ್ಗಳನ್ನು ಕ್ರೇವಿಂಗನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾನು ಕೊಟ್ಟಿದ್ದೇನೆ. ಇವು ನಿಮಗೆ ಹೆಲ್ಪ್ ಆಗ್ತದೆ ಅಂತ ಭಾವಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.